ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಾಂಗ್ಡೆನ ಫ್ರೈ ಮಾಡೋದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬಾಂಗ್ಡೆ ಸಾಂಬಾರು ಮಾಡ್ತೀವಿ, ಫ್ರೈ ಮಾಡ್ತೀವಿ. ಆದರೆ ಬಾಂಗ್ಡೆಯಲ್ಲಿ ಸಿಗೋವಂತಹ ಸ್ವಾಟೆ, ಈ ಸ್ವಾಟೆ ಅಂದರೆ ಏನಪ್ಪ ಅಂತಂದರೆ ಅದರ ಮೂತಿ ಬರುತ್ತಲ್ಲ, ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ, ಆ ಮೂತಿನ ಚೆನ್ನಾಗಿ ಕಟ್ ಮಾಡಿ ಎಸ್ದು ಬಿಡ್ತಾರೆ. ಸೊ ಎಸೆಯುವಂತಹ ಒಂದು ವಸ್ತುವಲ್ಲಿ ಕೂಡ ನಾನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ಅದನ್ನು ನೀವು ಮನೇಲಿ ಒಂದು ಸಲ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಈಗೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಸಾಟೆನ ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ಫಿಶಲ್ಲಾಗಿರ್ಬೋದು, ಈ ಥರದ ಸಾಟೆನ ಏನು ಮಾಡ್ತಾರೆ, ಕಟ್ ಮಾಡಿ ಎಸ್ದು ಬಿಡ್ತಾರೆ. ನೀವು ಫಿಶ್ ಮಾರ್ಕೆಟಲ್ಲಾದರೂ ಆಗಿರ್ಬೋದು, ಮನೇಲಿ ಕ್ಲೀನಿಂಗ್ ಆದರೂ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾರೆ, ಕಟ್ ಮಾಡಿ ಬಿಸಾಕ್ತಾರೆ. ಆದರೆ ಬಿಸಾಕುವಂತಹ ವಸ್ತುವಲ್ಲಿನೂ ಕೂಡ ನಾನು ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಅನಿಸ್ಬೋದು, ಏನಪ್ಪ ಇದು ಕಟ್ ಮಾಡಿ ಬಿಸಾಕೋ ಅಂತಹ ಒಂದು ವಸ್ತುವಿನಲ್ಲಿ ಇವರು ರೆಸಿಪಿ ಮಾಡಿ ತೋರಿಸ್ತಾರೆ ಅಂತ ಅಂತೀರಾ. ಖಂಡಿತವಾಗ್ಲೂ ಅದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ, ನೀವು ಮನೇಲಿ ಮಾಡ್ಕೊಂಡು ಒಂದ್ಸಲ ತಿಂದು ಟೇಸ್ಟ್ ನೋಡಿ, ಆವಾಗ ಗೊತ್ತಾಗತ್ತೆ ನಾನು ಮಾಡಿರೋಂತಹ ವಿಡಿಯೋ ನಿಮಗಿಷ್ಟ ಆಗೇ ಆಗತ್ತೆ ಅಂತ. ಇದಕ್ಕೂ ಮೊದಲು ನಾನು ನಿಮಗೆ ವೆಲ್ಕಮ್ ಹೇಳಬೇಕು. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್. ನಾನು ನಿಹಾರಿಕಾ. ಈ ಒಂದು ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಿ ನೀವು, ಬಾಂಗ್ಡೆ ಫಿಶ್ ತೊಗೊಂಡಿದ್ದೀವಿ. ಬಾಂಗ್ಡೆ ಮೀನು ಏನು ಮಾಡಿದ್ದೀವಿ ಅಂದರೆ, ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಅದರ ಸ್ವಾಟೆ ಭಾಗವನ್ನು, ಅಂದರೆ ಅದರ ಮೂತಿಯ ಭಾಗವನ್ನು ನಾವು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದಷ್ಟೇ ಅಲ್ಲದೆ ಏನಪ್ಪ ಅಂದರೆ ಕ್ಲೀನಿಂಗ್ ಕೂಡ ಮಾಡಿದ್ದೀವಿ. ಕ್ಲೀನಿಂಗ್ ಅಂದರೆ ಮಾಮೂಲಿ ಎಲ್ಲರೂ ಹೇಗೆ ನೀರಲ್ಲಿ ವಾಶ್ ಮಾಡ್ತಾರೋ ಆ ಥರ ನೀಟಾಗಿ ವಾಶ್ ಮಾಡಿದ್ವಿ. ಇದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಏನಪ್ಪ ಅಂದರೆ, ಎಷ್ಟು ಫಿಶ್ ಇರುತ್ತೋ ಅಷ್ಟರಲ್ಲಿ ಬಂತಿರೋಂತಹ ಮೂತಿ ಅಂದರೆ ಸ್ವಾಟೆ ಆಗಿದೆ. ಈ ಸ್ವಾಟೆನ ಕ್ಲೀನಿಂಗ್ ಎಲ್ಲ ಮಾಡಾಯಿತು. ಕ್ಲೀನಿಂಗ್ ಎಲ್ಲ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂತಂದರೆ, ತುಂಬ ಸಿಂಪಲ್ ಆಗಿದೆ, ತುಂಬ ಏನು ಹಾರ್ಡ್ ವರ್ಕ್ ಅಂತ ಏನೂ ಇಲ್ಲ. ಬಟ್ ಟೇಸ್ಟ್ ಮಾತ್ರ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ನೀವು ಒಂದು ಸಲ ಏನಾದರೂ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಇದನ್ನು ನೀವು ವೇಸ್ಟ್ ಮಾಡೋದೇ ಇಲ್ಲ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಅಂತ ಅಂದ್ಕೊಂಬೇಡಿ, ತುಂಬ ಟೈಮ್ ಮಾಡಿದ್ದೀನಿ ಇದನ್ನು. ಆದರೆ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ, ಈ ಒಂದು ವಿಡಿಯೋ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಇದನ್ನು ಯಾರೂ ಮಾಡಿರಲ್ಲ, ಆದರೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ವಾಶ್ ಎಲ್ಲ ಆಯಿತು. ವಾಶ್ ಆದ ನಂತರ ನೀರನ್ನೆಲ್ಲ ಚೆನ್ನಾಗಿ ಬಸ್ತು ಒಂದು ಪ್ಲೇಟಲ್ಲಿ ಆ ಒಂದು ಏನು ಅಂದರೆ ಬಾಂಗ್ಡೆಯ ಮೀನಿನ ಒಂದು ಮೂತಿ ಅಂದರೆ ಸಾಟೆನ ಇಟ್ಕೊಂಡು, ನೆಕ್ಸ್ಟ್ ನಾನು ಉಪ್ಪು ಹಾಕಿದ್ದೀನಿ, ಆಮೇಲೆ ಅರಿಶಿನ ಪೌಡರ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ನಾನ್ ವೆಜ್ಜಿಗೆ ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆಸಿಟ್ಕೊಳ್ಳೋದು ಮಾಮೂಲಾಗಿದೆ ಅಲ್ವಾ. ನಂತರ ಏನು ಮಾಡಬೇಕು ಅಂತಂದರೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಅಂದರೆ ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ, ಸ್ಪೂನಲ್ಲಾದರೂ ಮಾಡ್ಕೊಳ್ಳಿ, ಆದರೆ ನೀಟಾಗಿ ಇದನ್ನು ಅರಿಶಿನ ಹಾಗೂ ಉಪ್ಪಿನ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ. ಇದನ್ನು ನೀವು ಮಿಶ್ರಣ ಮಾಡೋದ್ರಿಂದ ಉಪ್ಪಿನ ಕಂಟೆಂಟ್ ಚೆನ್ನಾಗಿ ಆ ಒಂದು ಫಿಶ್ಶಿನ ಮೂತಿ ಅಂದರೆ ಫಿಶ್ಶಿನ ಸಾಟೆಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಏನಪ್ಪ ಅಂತಂದರೆ, ಅಚ್ಚ ಖಾರದ ಪುಡಿ ಒಂದು 2ರಿಂದ 3 ಸ್ಪೂನ್ ತೊಗೊಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ತೊಗೊಳ್ಳಿ, ಕಾಳು ಮೆಣಸುಗಳನ್ನು ತೊಗೊಳ್ಳಿ, ಹಾಗೆಯೇ ಬೆಳ್ಳುಳ್ಳಿ ಪೀಸ್ಗಳನ್ನು ತೊಗೊಳ್ಳಿ. ಬೆಳ್ಳುಳ್ಳಿ ಪೀಸ್ಗಳನ್ನು ಏನು ಮಾಡಬೇಕು ಅಂತಂದರೆ, ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಡಿ. ಕೆಲವರು ಏನು ಮಾಡ್ತಾರೆ ಅಂದರೆ, ಡೈರೆಕ್ಟಾಗಿ ಸಿಪ್ಪೆ ಗುಟ್ಲೇ ಹಾಕ್ಬಿಡ್ತಾರೆ. ದಯವಿಟ್ಟು ಅಂಥದ್ದು ಮಾಡಿಬಿಡಿ. ಹೊಟ್ಟೆಯಲ್ಲಿ ಏನು ಅಂದರೆ ಬೆಳ್ಳುಳ್ಳಿಯ ಸಿಪ್ಪೆ ಕರಗೋದಿಲ್ಲ. ಇದು ತುಂಬ ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಆದರೂ ನಾನು ಒಂದು ಸೂಚನೆ ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿಯ ಸಿಪ್ಪೆನ ದಯವಿಟ್ಟು ಬಿಡಿಸದೆ ಹಾಕಲೇಬೇಡಿ ಅಂತ ಒಂದು ಒಳ್ಳೆಯ ಸೂಚನೆ ಕೊಡ್ತಾ ಇದ್ದೀನಿ. ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅಂದ್ಕೊತೀನಿ. ಓಕೆ, ನಾನು ತೋರಿಸಿರೋಂತಹ ಎಲ್ಲ ಸಾಮಗ್ರಿಗಳನ್ನು ಅಂದರೆ ಮಸಾಲೆಗಳನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಮಸಾಲೆ ರೆಡಿಯಾಗಿದೆ. ಇಷ್ಟೇ ಮಸಾಲೆ ಆದರೆ ಸಾಕು. ಇದು ಹೆಚ್ಚು ಕಮ್ಮಿ ಒಂದು ದೊಡ್ಡ ಲಂಬು ಗ್ಲಾಸಲ್ಲಿ, ಅಂದರೆ ಒಂದು ಉದ್ದನೆ ಗ್ಲಾಸಲ್ಲಿ ಒಂದು ಫುಲ್ ಹಿಡಿಸುತ್ತೆ, ಅಷ್ಟು ಮಸಾಲೆ ನಮಗೆ ಬಂದಿದೆ. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು. ತುಂಬ ತೆಳುವಾಗಿ ಮಾತ್ರ ಯಾವುದೇ ಕಾರಣಕ್ಕೂ ರುಬ್ಕೊಬೇಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು. ಈಗ ನಾನು ಏನು ತೋರಿಸ್ತಿದ್ದೀನಿ ಆ ಪ್ರಮಾಣದಲ್ಲಿದ್ದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನಾವು ತೊಗೊಂಡಂತಹ ಈ ಫಿಶ್ಶಿನ ಮೂತಿಗಳಿಗೆ ಅಂದರೆ ಫಿಶ್ಶಿನ ಸ್ವಾಟೆಗಳಿಗೆ ಏನಾಗುತ್ತೆ ಅಂದರೆ, ಚೆನ್ನಾಗಿ ನಾವು ಹಚ್ಚಿ ಅಂದರೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ತುಂಬ ನೀರಿದ್ದರೆ ಏನಾಗುತ್ತೆ ಅಂತಂದರೆ ಲಿಕ್ವಿಡ್ ಥರ ಇಳಿದೋಗ್ಬಿಡುತ್ತೆ. ಆದರೆ ಆ ಥರ ಮಿಸ್ಟೇಕ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಂಬಿಡಿ. ಸ್ವಲ್ಪ ಮಸಾಲೆ ಗಟ್ಟಿಯಾಗೇ ಇರಲಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಬೇಕಾಗತ್ತೆ, ಜಾಸ್ತಿ ಹಾಕ್ಕೊಬೇಡಿ. ಆದರೆ ಇಲ್ಲಿ ನಾವು ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡಬೇಡಿ. ಏನಕ್ಕೆ ಅಂದರೆ, ನೀರನ್ನ ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ತೆಳುವಾಗ್ಬಿಡತ್ತಲ್ವ. ಸೊ ಹಾಗಾಗಿ ಮುಂದಿನ ಒಂದು ಯಾವ ಥರ ಮಾಡಬೇಕು ಅನ್ನೋದು ಮಿಸ್ಟೇಕ್ ಆಗೋಗುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಡಲೆ ಹಿಟ್ಟನ್ನ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಇದು ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾ ಇದ್ದೀನಿ. ಸೊ 1 ಸ್ಪೂನ್ ಅಥವಾ 1-2 ಸ್ಪೂನ್ ಆದರೂ ಓಕೆ, ಹಾಕಿ ಎಷ್ಟು ಗಟ್ಟಿ ಪ್ರಮಾಣ ಬೇಕೋ ಅದಕ್ಕೆ ತಕ್ಕ ಹಾಗೆ ಹಾಕಬೇಕಾಗತ್ತೆ. ಹಾಗಂತ ತುಂಬ ಹಾಕಬೇಡಿ, 1 ಅಥವಾ 2 ಸ್ಪೂನ್ ಅಷ್ಟೇ ಇದ್ದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಏನಕ್ಕೆ ಅಂತ ಅಂದರೆ,
ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಜಾಸ್ತಿ ಆಗುತ್ತೆ. ಹಾಗೆಯೇ ಮಸಾಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗೆ ಏನು ಅಂತಂದರೆ ತಿಂತಾ ಇದ್ದರೆ ನಾವು ಎಲ್ಲೋ ಫಿಶ್ ಬೋಂಡ ತಿಂತಾ ಇದ್ದೀವೇನೋ. ಈಗ ಮಾಮೂಲು ಕಡಲೆ ಹಿಟ್ಟು ಬೋಂಡ ನೀವೆಲ್ಲ ತಿಂತೀರಿ, ಮೆಣಸಿನ್ಕಾಯಿ ಬೋಂಡ ತಿಂತೀರಾ, ಹಾಗೆಯೇ ಆಲೂಗಡ್ಡೆ ಬೋಂಡ ತಿಂತೀರಾ. ಆದರೆ ಇದು ಫಿಶ್ ಬೋಂಡ ಅಂತಲೇ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ನೀವು ಹಾಗೆ ಎತ್ತಿಟ್ಬಿಡಿ. ಏನಕ್ಕೆ ಅಂತಂದರೆ ಆ ಕಂಟೆಂಟ್ ಎಲ್ಲ ಕಂಪ್ಲೀಟಾಗಿ ಅದರಲ್ಲಿ ಇದ್ದಾಗ ತುಂಬ ಟೇಸ್ಟ್ ಬರುತ್ತೆ. ಒಂದು 15 ಮಿನಿಟ್ಸ್ ಇಟ್ಟರೂ ಪರವಾಗಿಲ್ಲ. ಇನ್ ಕೇಸ್ ಟೈಮ್ ಇಲ್ಲ ಅಂದರೆ 5 to 10 ಮಿನಿಟ್ಸ್ ಆದರೂ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈ ಒಂದು ರೆಸಿಪಿನ ತೋರಿಸಿದ್ದೀನಲ್ಲ, ಬರೀ ಬಾಂಗ್ಡೆ ಅಂತ ಅಲ್ಲ, ನೀವು ಬಾಂಗ್ಡೆ ಆಗಿರ್ಬೋದು ಅಥವಾ ಮತ್ತಿ ಆಗಿರ್ಬೋದು, ಕೆಲವು ಕಡೆ ಬೂತಾಯಿ ಅಂತಾರೆ, ಕೆಲವು ಕಡೆ ತಾರ್ಲೆ ಅಂತಾರೆ. ಈ ಥರ ಯಾವುದೇ ಒಂದು ಫಿಶ್ ತೊಗೊಂಡ್ರೂ ಕೂಡ ನೀವು ಮಾಡ್ಕೊಬೋದು, ಬರೀ ಬಾಂಗ್ಡೆ ಅಂತಲೇ ಅಲ್ಲ. ನೋಡಿ, ನೆಕ್ಸ್ಟು ನಾನು ವೈಟ್ ರವೆ ತೊಗೊಂಡಿದ್ದೀನಿ, ಅಂದರೆ ಸಣ್ಣ ರವೆ ಅಂತ ಹೇಳ್ತಾರೆ. ಈ ಸಣ್ಣ ರವೆ ಅಂದರೆ ವೈಟ್ ರವೆ, ಉಪ್ಪಿಟ್ಟು ಮಾಡ್ತೀವಲ್ವ, ಆ ಸಣ್ಣ ರವೆನ ತೊಗೊಂಡು ಚೆನ್ನಾಗಿ ಅದನ್ನು ಸಾಣಿಸ್ಕೊಂಡು ಕಸನ ಎತ್ತಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಹರಡ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಈಗ ನಾವು ತೊಗೊಂಡಂತಹ ಫಿಶ್ಶಿನ ಮೂತಿಗಳನ್ನೆಲ್ಲ ಇವಾಗ ಏನು ಮಾಡಬೇಕು ಅಂತ ಅಂದರೆ ನಾನು ಈ ಒಂದು ರವೆ ತೊಗೊಂಡಿದ್ದೀನಲ್ಲ, ರವೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಅಂಟಿಸ್ಬೇಕಾಗತ್ತೆ. ಏನಕ್ಕೆ ಅಂತಂದರೆ ಅದು ತಿಂದಾಗ ಕರುಮ್ ಕುರುಮ್ ಅಂತೇಳಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇವಾಗ ನೋಡಿ, ತೊಗೊಂಡಂತಹ ಒಂದೊಂದೇ ಪೀಸ್ಗಳನ್ನು ನಾವು ತೊಗೊಬೇಕಾಗತ್ತೆ. ಒಂದೊಂದೇ ಪೀಸ್ಗಳನ್ನು ತೊಗೊಳ್ತಾ ರವೆಗೆ ನಾವು ಅಂಟಿಸ್ಬೇಕಾಗತ್ತೆ. ಇವಾಗ ನೋಡಿ, ಒಂದೊಂದೇ ಪೀಸ್ನ ನಾವು ರವೆಯಲ್ಲಿ ಚೆನ್ನಾಗಿ ಅಂಟಿಸ್ತಾ ಇದ್ದೀವಿ. ಅಂಟಿಸಿ ಹಾಗೆ ಇಟ್ಕೊಬೇಕು. ಯಾಕಂದರೆ ಸ್ವಲ್ಪ ಬಿಡಿಯಾಗಿ ಇಟ್ಬಿಡಿ ಅಂಟಿಸ್ಕೊಂಡು. ನೀವೇನು ಅಂಟಿಸ್ಕೊಂಡು ಒಂದೊಂದೇ ಬಿಡೋದಾದರೆ ಬಿಡಬಹುದು. ಎಕ್ಸ್ಪೀರಿಯನ್ಸ್ ಇದ್ದರೆ, ಅಡುಗೆ ಮಾಡೋ ಎಕ್ಸ್ಪೀರಿಯನ್ಸ್ ಇದ್ದರೆ ಆರಾಮಾಗಿ ಬಿಟ್ಕೊಂಡ್ಬಿಡ್ಬೋದು. ಇನ್ ಕೇಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಅಷ್ಟು ಕಂಫರ್ಟಬಲ್ ಆಗಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ರವೆಯಲ್ಲಿ ನೀವು ಡಿಪ್ ಮಾಡಿ ಅಂದರೆ ಎಲ್ಲದನ್ನು ಒಂದೊಂದೇ ಡಿಪ್ ಮಾಡಿ ಈ ಥರ ನೀವು ಅಂಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಬಾಳೆ ಎಲೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಟ್ಕೊಳೋಕ್ಕೆ. ಈಗ ಏನಪ್ಪ ಅಂತಂದರೆ ಬೆಂಗಳೂರು ಅಲ್ಲಿ ಇಲ್ಲಿ ಸಿಟಿಲಿ ಇರಬೇಕಾದ್ರೆ ಬಾಳೆ ಗಿಡಗಳು ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಪ್ಲೇಟಲ್ಲಿ ಇಟ್ಕೊಂಡ್ರು ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲದನ್ನು ಕೂಡ ನೀವು ಒಂದೊಂದೇ ಅಣಿಸಿ ಪ್ಲೇಟಲ್ಲಿ ಇಟ್ಕೊಳ್ಳಿ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಈ ಒಂದು ರೆಸಿಪಿ ನೀವು ಖಂಡಿತವಾಗ್ಲೂ ಮಾಡ್ಕೊಂಡು ತಿಂದರೆ ಅಷ್ಟು ಟೇಸ್ಟ್ ಬರುತ್ತೆ. ಯಾಕಂದರೆ ಈ ಒಂದು ರೆಸಿಪಿ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಮಾಡಿರಲಿಕ್ಕಿಲ್ಲ, ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಯಾರಾದರೂ ಮಾಡಿದರೆ ತಿಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡೋದಂತ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ಏನಪ್ಪ ಅಂದರೆ ಇವಾಗ ಬಾಣಲಿ ತೊಗೊಂಡಿದ್ದೀನಿ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಬಾಣಲಿ ಬಿಸಿ ಆಗಲಿ. ಯಾಕಂದರೆ ಬಾಣಲಿ 1-2 ನಿಮಿಷ ಬಿಸಿ ಆದಮೇಲೆ ಆಯಿಲ್ ಹಾಕಿದರೆ ಬೇಗನೆ ಏನಾಗುತ್ತೆ ಅಂತಂದರೆ ಆಯಿಲು ಬಿಸಿ ಆಗಿಬಿಡತ್ತೆ. ಸೊ ಬಿಸಿ ಆದ ನಂತರ ಏನಾಗುತ್ತೆ ಅಂದರೆ ನಮಗೆ ಕರ್ಲಿಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಸೊ ಇವಾಗ ನೋಡಿ, ಆಯಿಲು ಫುಲ್ ಬಿಸಿ ಆಗ್ತಾ ಇದೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಇವಾಗೆಲ್ಲ ಆಯಿಲ್ ರೇಟ್ ತುಂಬ ಆಗಿರೋದ್ರಿಂದ ಕರಿದ ಪದಾರ್ಥನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಆದರೆ ಈ ಒಂದು ರೆಸಿಪಿಗೆ ಆಯಿಲ್ ಕಂಟೆಂಟು ಸ್ವಲ್ಪ ಇದ್ದರೆ ಸಾಕು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ನಾನು ಬಾಣಲಿಲಿ ಎಷ್ಟು ಕಮ್ಮಿ ಆಯಿಲ್ ಹಾಕಿದ್ದೀನಿ ಅಂತೇಳಿ. ಸೊ ಆಯಿಲ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಯಿಲ್ ಕುಡಿಯೋದಿಲ್ಲ, ಆಯಿಲ್ ಭಾಳ ಖರ್ಚಾಗೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಮತ್ತೆ ನಾನ್ ವೆಜ್ಜಲ್ಲಿ ಈ ಥರದ್ದು ಆಯಿಲ್ ಏನಾದರೂ ಯೂಸ್ ಮಾಡೋದಿದ್ರೆ ನೆಕ್ಸ್ಟ್ ಕೂಡ ಈ ಒಂದು ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಇನ್ನೊಂದು ನೋಡಿ, ಏನು ಅಂದರೆ ಆಯಿಲ್ ಬಿಸಿಯೇ ಆಗಿ ಆರಿದ ನಂತರ ನೀವು ಒಂದು ಕಡೆ ಫಿಲ್ಟ್ರ್ ಮಾಡಿಕೊಂಡು ಆಯಿಲ್ನ ತೆಗೆದಿಟ್ಕೊಂಡ್ರೆ ಇನ್ನೊಂದು ಸರಿ ರೆಸಿಪಿ ಮಾಡಲಿಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಇವಾಗ ನೋಡಿ, ಚೆನ್ನಾಗಿ ನಾನು ಒಂದೊಂದೇ ಪೀಸ್ಗಳನ್ನು ಬಿಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಏನು ಅಂದರೆ ಆಯಿಲ್ನಲ್ಲಿ ಬೆಂದ್ಕೊಬೇಕಾಗತ್ತೆ. ಇದು ಚೆನ್ನಾಗಿ ಆಯಿಲ್ನಲ್ಲಿ ಬೆಂದ್ಕೊಬೇಕಾಗತ್ತೆ. ಹೇಗೆ ಅಂದರೆ ಉರಿ ತುಂಬ ದೊಡ್ಡದಾಗಿ ಇಟ್ಕೊಳೋದು ಬೇಡ, ಒಂದು ಚಿಕ್ಕ ಉರಿಯಲ್ಲೇ ನೀವು ಇಟ್ಕೊಂಡು ಚೆನ್ನಾಗಿ ಬೇಯಿಸಿ. ಆದರೆ ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು. ಆನಂತರ ನೀವು ಒಂದೊಂದಾಗಿ ಬಿಟ್ಟು ಬೇಯಿಸಿದಾಗ ಒಂದು ಒಳ್ಳೆ ರೀತಿಯಲ್ಲಿ ಇದು ಬೆಂದ್ಕೊಳತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಮನೇಲಿ ನಮ್ಮ ಕಸಿನ್ ಫಿಶಲ್ಲಿ ಏನು ಅಂದರೆ ಫಿಶಲ್ಲಿ ಈ ಒಂದು ಐಟಮ್ ತಿಂತಾನೇ ಇರಲಿಲ್ಲ. ಸೊ ಒಂದ್ಸಲ ಮಾಡಿಕೊಟ್ಟು ತಿಂದು ಅಂತ ಹೇಳಿದಾಗ ತಿಂದರು ಅವರು. ತಿಂದಾಗ ಅವರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತು. ಸೊ ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಫಿಶ್ಶಿನ ಮೂತಿಯಲ್ಲಿ ಮಾಡಿರೋಂತಹ ಒಂದು ರೆಸಿಪಿ ಅನ್ನೋದು ಅವ್ರಿಗೆ ನಂಬಲಿಕ್ಕೆ ಆಗಲಿಲ್ಲ, ಅಷ್ಟು ಟೇಸ್ಟ್ ಕೊಡ್ತು. ನೀವು ಮನೇಲಿ ಮಾಡ್ಕೊಂಡು ತಿಂದರೆ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ ಇದುವರೆಗೂ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಏನು ಅಂದರೆ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ. ಇದೇ ರೀತಿ ಚೆನ್ನಾಗಿ ಬೆಂದ್ಕೊಬೇಕು. ಎಷ್ಟು ಚೆನ್ನಾಗಿ ಬೆಂದ್ಕೊಳತ್ತೋ
ಅಷ್ಟು ಟೇಸ್ಟ್ನ ಕೊಡುತ್ತೆ. ಸೊ ಉಪ್ಪು ಹಾಕ್ಬೇಕಾದ್ರೂ ಅಷ್ಟೇ, ಗೊತ್ತಿರೋ ವಿಚಾರನೇ, ಉಪ್ಪು ಹಾಕ್ಬೇಕಾದ್ರೆ ತುಂಬ ಜಾಸ್ತಿ ಹಾಕಬೇಡಿ. ನಿಮ್ಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ಮಾತ್ರ ಹಾಕಿ. ತುಂಬ ಉಪ್ಪು ಹಾಕ್ಬಿಟ್ರೆ ಟೇಸ್ಟ್ ಬರೋದಿಲ್ಲ. ಉಪ್ಪು ಕಮ್ಮಿ ಆದರೂ ಟೇಸ್ಟ್ ಬರೋಲ್ಲ, ಜಾಸ್ತಿ ಆದರೂ ಟೇಸ್ಟ್ ಬರೋಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿರೋಂತಹ ಈ ಒಂದು ಏನಪ್ಪ ಅಂದರೆ ಫಿಶ್ಶಿನ ಮೂತಿಯ ಫ್ರೈ ರೆಡಿಯಾಗಿದೆ. ಇವಾಗ ಎಣ್ಣೆಯಲ್ಲಿ ಕರೆದಿದ್ದೀವಿ, ಗರಿ ಗರಿಯಾಗಿದೆ, ತುಂಬ ಒಂದು ಒಳ್ಳೆ ಫ್ಲೇವರ್ ಇದೆ. ಫಿಶ್ ಫ್ಲೇವರ್ ಅಂದರೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ಬಾಣಲಿಯಿಂದ ನಾವೇನು ಮಾಡ್ತಾಯಿದ್ವಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಕಂಪ್ಲೀಟಾಗಿ ಸರ್ವ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ತುಂಬ ಕಮ್ಮಿ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಒಂದು ಫಿಶ್ಶಿನ ಮೂತಿಯ ಫ್ರೈ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ತುಂಬ ಬಿಸಿ ಬಿಸಿ ಇದೆ, ಮುಟ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂತ ಹೇಳ್ಬಿಟ್ಟು. ಒಂದ್ಸಲ ಮಾಡ್ಕೊಂಡು ತಿಂದು ನಿಮ್ಮ ಬಾಯಿಗೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಹಾಗೆಯೇ ನೆಕ್ಸ್ಟ್ ನೀವು ಫಿಶ್ ತಂದರೆ ಖಂಡಿತವಾಗ್ಲೂ ಅದ್ರ ಮೂತಿನ ಕಟ್ ಮಾಡಿ ಎಸೆಯೋದೇ ಇಲ್ಲ. ಇದು ಯಾವ ಫಿಶಲ್ಲಿ ಬೇಕಾದರೂ ನೀವು ಮಾಡ್ಕೊಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಾಂಗ್ಡೆ ಅಂತಲೇ ಅಲ್ಲ, ಯಾವ ಫಿಶಲ್ಲಿ ಬೇಕಾದರೂ ನೀವು ಮಾಡ್ಕೊಬಹುದು. ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ತಿನ್ನಬೇಕಾದ್ರೆ ಯಾವುದೇ ಫಿಶಿನ ಪದಾರ್ಥ ತಿನ್ನಬೇಕಾದ್ರೆ ಹುಷಾರಾಗಿ ತಿನ್ನಿ. ಯಾಕೆ ಅಂದರೆ ಮುಳ್ಳಿನ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ತಿನ್ನಬೇಕಾದ್ರೆ ಹುಷಾರಾಗಿ ತಿನ್ನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.